ಸ್ನೇಹಿತರ ನಮಸ್ಕಾರ. ನೀವು ಮಕರ ರಾಶಿಯವರಾಗಿದ್ದರೆ ಈ ವಿಷಯವನ್ನು ಖಂಡಿತವಾಗಿ ಗಮನದಿಂದ ಕೇಳಿ. ಈ ವಿಡಿಯೋವನ್ನು ಕೊನೆಯವರೆಗೂ ಶಾಂತವಾಗಿ ನೋಡಿ, ಏಕೆಂದರೆ ಇಂದು ನಾವು ಹೇಳಲಿರುವ ವಿಷಯ ನಿಮ್ಮನ್ನು ಒಂದು ಕ್ಷಣ ಯೋಚನೆಗೆ ದೂಡಬಹುದು. ಈ ದಿನಗಳಲ್ಲಿ ಒಂದು ಮಾತು ಬಹಳ ವೇಗವಾಗಿ ಹರಡುತ್ತಿದೆ. ಪೊಲೀಸರು ನಿಮ್ಮ ಮನೆಗೆ ಬರಬಹುದು. ಈ ಸುದ್ದಿ ಎಲ್ಲರ ಬಾಯಲ್ಲೂ ಕೇಳಿಸುತ್ತಿದೆ. ಆದರೆ ಇದರ ಅರ್ಥ ಜನರು ಅಂದುಕೊಂಡಂತೆಯೇ ಇದೆಯೇ, ಅಥವಾ ಇದರ ಹಿಂದೆ ಇನ್ನೇನಾದರೂ ಆಧ್ಯಾತ್ಮಿಕ ಅಥವಾ ಜ್ಯೋತಿಷ್ಯ ಸಂಬಂಧಿತ ಸೂಚನೆ ಅಡಗಿದೆಯೇ? ಈ ವಿಡಿಯೋದಲ್ಲಿ ನಾವು ಈ ವಿಷಯವನ್ನು ಜ್ಯೋತಿಷ್ಯ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಇದು ಯಾವುದೇ ನೈಜ ಘಟನೆ ನಡೆಯಲಿದೆ ಎಂಬ ದೃಢೀಕರಣವಲ್ಲ. ಇದು ಕೇವಲ ರಾಶಿಫಲ ಹಾಗೂ ಆಧ್ಯಾತ್ಮಿಕ ನಂಬಿಕೆಗಳ ಆಧಾರದ ಮೇಲೆ ನೀಡಲಾಗಿರುವ ಸಾಮಾನ್ಯ ವಿವರಣೆಯಾಗಿದೆ. ಮಹಾದೇವರ ಕೃಪೆಯಿಂದ ಕೆಲವು ಮಕರ ರಾಶಿಯವರ ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ಸಂಭವಿಸುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಒಂದು ಕೆಲಸ ಪೂರ್ಣಗೊಳ್ಳುವುದು, ಪ್ರಮುಖ ನಿರ್ಧಾರ ಕೈಗೊಳ್ಳುವ ಸಮಯ ಬರುವುದು, ಅಥವಾ ಅನಿರೀಕ್ಷಿತವಾದ ಒಂದು ಸುದ್ದಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಾಧ್ಯತೆಯೂ ಇರಬಹುದು. ಇಂತಹ ಬೆಳವಣಿಗೆಗಳು ನಿಮ್ಮ ಕುಟುಂಬದಲ್ಲಿಯೂ ಸಮಾಜದಲ್ಲಿಯೂ ಚರ್ಚೆಯ ವಿಷಯವಾಗಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಮೊದಲು ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಪೊಲೀಸರು ಮನೆಗೆ ಬರುತ್ತಾರೆ ಎಂಬ ಮಾತನ್ನು ನೇರ ಅರ್ಥದಲ್ಲಿ ತೆಗೆದುಕೊಳ್ಳಬೇಡಿ. ಜ್ಯೋತಿಷ್ಯದಲ್ಲಿ ಕೆಲವೊಮ್ಮೆ ಇಂತಹ ಸಂಕೇತಗಳು ಜೀವನದಲ್ಲಿ ನಡೆಯುವ ಪ್ರಮುಖ ಘಟನೆಗಳನ್ನು ಸೂಚಿಸುವ ರೂಪಕಗಳಾಗಿರುತ್ತವೆ. ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಶನಿದೇವರ ಪ್ರಭಾವ ವಿಶೇಷವಾಗಿರುವುದರಿಂದ ಹಿಂದೆ ಮಾಡಿದ ಕರ್ಮಗಳ ಫಲಗಳು ನಿಧಾನವಾಗಿ ನಿಮ್ಮ ಮುಂದೆ ಬರಲು ಆರಂಭವಾಗಬಹುದು. ನೀವು ಸತ್ಯ, ಪ್ರಾಮಾಣಿಕತೆ ಮತ್ತು ಪರಿಶ್ರಮದ ಮಾರ್ಗದಲ್ಲಿ ನಡೆದಿದ್ದರೆ ನಿಮ್ಮ ಗೌರವ ಹೆಚ್ಚಾಗುವಂತಹ ಘಟನೆಗಳು ನಡೆಯುವ ಸಾಧ್ಯತೆ ಇದೆ. ಕೆಲವರಿಗೆ ಸರ್ಕಾರಿ ಕಚೇರಿಗಳಿಗೆ ಸಂಬಂಧಿಸಿದ ಕೆಲಸಗಳು ಪೂರ್ಣವಾಗಬಹುದು. ಇನ್ನು ಕೆಲವರಿಗೆ ದಾಖಲೆಗಳು, ಆಸ್ತಿ, ವಾಹನ ಅಥವಾ ಕಾನೂನು ಸಂಬಂಧಿತ ವಿಷಯಗಳಲ್ಲಿ ಶುಭ ಸುದ್ದಿ ದೊರೆಯಬಹುದು. ಇನ್ನು ಕೆಲವರಿಗೆ ಸರ್ಕಾರಿ ಅಧಿಕಾರಿಗಳ ಭೇಟಿ ಅಥವಾ ಸರ್ಕಾರಿ ಕೆಲಸದ ಕಾರಣದಿಂದ ಮನೆಗೆ ಯಾರಾದರೂ ಬರುವ ಸಂದರ್ಭವು ಉಂಟಾಗಬಹುದು. ಇದನ್ನು ಅನಗತ್ಯವಾಗಿ ಭಯಪಡುವ ಅಗತ್ಯವಿಲ್ಲ. ಆದರೆ ನೀವು ಯಾವುದೇ ಕೆಲಸವನ್ನು ನಿರ್ಲಕ್ಷ್ಯ ಮಾಡಿದ್ದರೆ, ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಂಡಿರದಿದ್ದರೆ ಅಥವಾ ಕಾನೂನುಬದ್ಧ ಜವಾಬ್ದಾರಿಗಳನ್ನು ಮುಂದೂಡುತ್ತಿದ್ದರೆ ಈಗಲೇ ಅವುಗಳನ್ನು ಸರಿಪಡಿಸುವುದು ಉತ್ತಮ. ಎಚ್ಚರಿಕೆ ಎಂದರೆ ಭಯವಲ್ಲ, ಅದು ಮುನ್ನೆಚ್ಚರಿಕೆ. ಈ ಸಮಯದಲ್ಲಿ ನಿಮ್ಮ ಮಾತು ಮತ್ತು ನಡವಳಿಕೆಯ ಮೇಲೂ ವಿಶೇಷ ಗಮನವಿರಲಿ. ಸಣ್ಣ ಕೋಪವು ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು. ಯಾರೊಂದಿಗೂ ಅನಗತ್ಯ ವಾದ ವಿವಾದಕ್ಕೆ ಹೋಗಬೇಡಿ. ತಾಳ್ಮೆಯಿಂದ ವರ್ತಿಸಿದರೆ ಅನೇಕ ಸಮಸ್ಯೆಗಳು ಸ್ವತಃ ದೂರವಾಗುತ್ತವೆ. ಇದರ ಜೊತೆಗೆ ನಿಮ್ಮ ಜೀವನದಲ್ಲಿ ಒಂದು ಅನಿರೀಕ್ಷಿತ ತಿರುವು ಬರಬಹುದು. ಬಹಳ ದಿನಗಳಿಂದ ಕಾಯುತ್ತಿದ್ದ ಅವಕಾಶ ನಿಮ್ಮ ಬಾಗಿಲು ತಟ್ಟಬಹುದು. ಉದ್ಯೋಗ, ವ್ಯವಹಾರ, ಹಣಕಾಸು ಅಥವಾ ಕುಟುಂಬದ ವಿಷಯದಲ್ಲಿ ಸಂತಸದ ಸುದ್ದಿ ಕೇಳುವ ಯೋಗವು ಕಂಡುಬರುತ್ತಿದೆ. ಹಾಗಾದರೆ ಮಹಾದೇವರು ಮಕರ ರಾಶಿಯವರಿಗೆ ನೀಡುತ್ತಿರುವ ಮುಂದಿನ ವಿಶೇಷ ಸೂಚನೆ ಏನು? ಯಾವ ಒಂದು ಕೆಲಸ ಮಾಡಿದರೆ ಅದೃಷ್ಟದ ಬಾಗಿಲು ಇನ್ನಷ್ಟು ತೆರೆಯಬಹುದು, ಅದನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈಗ ಅತ್ಯಂತ ಮುಖ್ಯವಾದ ವಿಷಯದ ಬಗ್ಗೆ ತಿಳಿಯೋಣ. ಈ ಸಮಯದಲ್ಲಿ ಮಕರ ರಾಶಿಯವರು ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳಬಾರದು. ಒಂದು ಸಣ್ಣ ತಪ್ಪು ಮುಂದೆ ದೊಡ್ಡ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡುವುದು ಅತ್ಯಗತ್ಯ. ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿಯೂ ನಿಧಾನವಾಗಿ ಸುಧಾರಣೆ ಕಾಣುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ಬರಬೇಕಿದ್ದ ಹಣ ಕೈಗೆ ಸಿಗಬಹುದು. ಸ್ಥಗಿತಗೊಂಡಿದ್ದ ವ್ಯವಹಾರ ಮತ್ತೆ ಚೇತರಿಸಿಕೊಳ್ಳಬಹುದು. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಅಥವಾ ಗೌರವ ಸಿಗುವ ಸಾಧ್ಯತೆಗಳಿವೆ. ಆದರೆ ಆದಾಯ ಹೆಚ್ಚಾದರೂ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಕುಟುಂಬದಲ್ಲಿ ಹಿಂದೆ ಇದ್ದ ಕೆಲವು ಭಿನ್ನಾಭಿಪ್ರಾಯಗಳು ಕಡಿಮೆಯಾಗುವ ಸೂಚನೆಗಳಿವೆ. ದೂರವಾಗಿದ್ದ ಸಂಬಂಧಿಕರು ಮತ್ತೆ ಸಂಪರ್ಕಿಸಬಹುದು. ನಿಮ್ಮ ಒಂದು ಒಳ್ಳೆಯ ಮಾತು ಅಥವಾ ಒಂದು ಸರಿಯಾದ ನಿರ್ಧಾರ ಕುಟುಂಬದ ವಾತಾವರಣವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ನಿದ್ರೆಯ ಕೊರತೆ, ಮಾನಸಿಕ ಒತ್ತಡ ಅಥವಾ ದೇಹ ಆಯಾಸವನ್ನು ಸಣ್ಣ ವಿಷಯ ಎಂದು ಕಡೆಗಣಿಸಬೇಡಿ. ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯುವುದು ಮತ್ತು ಆರೋಗ್ಯಕರ ಆಹಾರ ಸೇವಿಸುವುದು ಬಹಳ ಮುಖ್ಯ. ಇನ್ನು ಆಧ್ಯಾತ್ಮಿಕವಾಗಿ ನೋಡಿದರೆ ಈ ದಿನಗಳಲ್ಲಿ ಮಹಾದೇವರ ಆಶೀರ್ವಾದವನ್ನು ಪಡೆಯುವ ಅವಕಾಶ ನಿಮಗಿದೆ. ಸೋಮವಾರದಂದು ಶಿವಲಿಂಗಕ್ಕೆ ನೀರು ಅಥವಾ ಹಾಲಿನ ಅಭಿಷೇಕ ಮಾಡುವುದು, ಓಂ ನಮಃ ಶಿವಾಯ ಮಂತ್ರವನ್ನು
108 ಬಾರಿ ಜಪಿಸುವುದು ಮತ್ತು ಸಾಧ್ಯವಾದರೆ ಬಡವರಿಗೆ ನಿಮ್ಮ ಕೈಲಾದ ಸಹಾಯ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೆ ಒಂದು ಕಾರಣ ಇರುತ್ತದೆ. ಕೆಲವೊಮ್ಮೆ ನಮ್ಮನ್ನು ಹೆದರಿಸುವ ಸುದ್ದಿಯೇ ಮುಂದೆ ಒಳ್ಳೆಯ ಬದಲಾವಣೆಯ ಆರಂಭವಾಗಬಹುದು. ಆದ್ದರಿಂದ ಯಾವುದೇ ವದಂತಿಯನ್ನು ನಂಬುವ ಮೊದಲು ಸತ್ಯವನ್ನು ತಿಳಿದುಕೊಳ್ಳಿ ಮತ್ತು ಧೈರ್ಯದಿಂದ ಮುಂದುವರಿಯಿರಿ. ಆದರೆ ಮಕರ ರಾಶಿಯವರಿಗೆ ಇನ್ನೊಂದು ಅಚ್ಚರಿಯ ಸೂಚನೆ ಕಾಣಿಸುತ್ತಿದೆ. ಮುಂದಿನ ಕೆಲವೇ ದಿನಗಳಲ್ಲಿ ಯಾವ ವ್ಯಕ್ತಿಯನ್ನು ಭೇಟಿ ಮಾಡಿದರೆ ನಿಮ್ಮ ಅದೃಷ್ಟವೇ ಬದಲಾಗಬಹುದು, ಆ ರಹಸ್ಯವನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಜ್ಯೋತಿಷ್ಯದ ಪ್ರಕಾರ ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಪ್ರವೇಶಿಸುವ ಪ್ರತಿಯೊಬ್ಬ ವ್ಯಕ್ತಿಯು ಸಾಮಾನ್ಯರಾಗಿರುವುದಿಲ್ಲ. ಕೆಲವರ ಭೇಟಿಯು ಕೇವಲ ಒಂದು ಸಂಭಾಷಣೆಯಾಗಿ ಉಳಿಯಬಹುದು, ಆದರೆ ಇನ್ನೂ ಕೆಲವರು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಪಾತ್ರವನ್ನು ವಹಿಸಬಹುದು. ಉದ್ಯೋಗ ಹುಡುಕುತ್ತಿರುವವರಿಗೆ ಒಬ್ಬ ಹಿರಿಯ ವ್ಯಕ್ತಿಯ ಸಲಹೆ ಹೊಸ ಅವಕಾಶದ ಬಾಗಿಲು ತೆರೆಯಬಹುದು. ವ್ಯಾಪಾರ ಮಾಡುತ್ತಿರುವವರಿಗೆ ಹೊಸ ಪರಿಚಯವು ಲಾಭದಾಯಕ ಒಪ್ಪಂದಕ್ಕೆ ಕಾರಣವಾಗಬಹುದು. ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಅಥವಾ ಮಾರ್ಗದರ್ಶಕರಿಂದ ಸಿಗುವ ಒಂದು ಮಾತು ಭವಿಷ್ಯದ ದಾರಿಯನ್ನು ಸ್ಪಷ್ಟಗೊಳಿಸಬಹುದು. ಆದ್ದರಿಂದ ಈ ದಿನಗಳಲ್ಲಿ ಯಾರನ್ನೂ ತಿರಸ್ಕಾರದ ದೃಷ್ಟಿಯಿಂದ ನೋಡಬೇಡಿ. ಕೆಲವೊಮ್ಮೆ ದೇವರು ನಮ್ಮ ಜೀವನದ ಬದಲಾವಣೆಯನ್ನು ಸಾಮಾನ್ಯ ವ್ಯಕ್ತಿಗಳ ಮೂಲಕವೇ ಕಳುಹಿಸುತ್ತಾರೆ. ಇನ್ನೊಂದು ಪ್ರಮುಖ ಸೂಚನೆ ಎಂದರೆ ಹಳೆಯ ನೆನಪುಗಳು ಮತ್ತೆ ನಿಮ್ಮ ಮುಂದೆ ಬರಬಹುದು. ಹಲವು ವರ್ಷಗಳಿಂದ ಸಂಪರ್ಕದಲ್ಲಿರದ ಸ್ನೇಹಿತ ಅಥವಾ ಸಂಬಂಧಿಕರಿಂದ ಕರೆ ಅಥವಾ ಸಂದೇಶ ಬರಬಹುದು. ಈ ಭೇಟಿ ಅಥವಾ ಸಂಭಾಷಣೆ ನಿಮ್ಮ ಮನಸ್ಸಿಗೆ ಹೊಸ ಉತ್ಸಾಹ ನೀಡುವ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಒಂದು ಉತ್ತಮ ಅವಕಾಶ ಸಿಗಬಹುದು, ಆದರೆ ಹೆಚ್ಚು ಲಾಭದ ಆಸೆಯಲ್ಲಿ ಯಾವುದೇ ಯೋಜನೆಗೆ ಪರಿಶೀಲನೆ ಮಾಡದೆ ಹಣ ಹೂಡಿಕೆ ಮಾಡಬೇಡಿ. ಪ್ರತಿಯೊಂದು ದಾಖಲೆಯನ್ನು ಓದಿ ವಿಶ್ವಾಸಾರ್ಹ ವ್ಯಕ್ತಿಗಳ ಸಲಹೆ ಪಡೆದ ನಂತರವೇ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಈ ಸಮಯದಲ್ಲಿ ನಿಮ್ಮ ಮಾತಿನ ಶಕ್ತಿ ಹೆಚ್ಚಿರುತ್ತದೆ. ನೀವು ಹೇಳುವ ಒಂದು ಒಳ್ಳೆಯ ಮಾತು ಮತ್ತೊಬ್ಬರ ಜೀವನದಲ್ಲೂ ಬದಲಾವಣೆ ತರಬಹುದು. ಅದೇ ರೀತಿ ಕೋಪದಲ್ಲಿ ಆಡಿದ ಒಂದು ಮಾತು ಸಂಬಂಧಗಳನ್ನು ಹಾಳು ಮಾಡಬಹುದು. ಆದ್ದರಿಂದ ಸಾಧ್ಯವಾದಷ್ಟು ಶಾಂತವಾಗಿ ಮತ್ತು ಪ್ರೀತಿಯಿಂದ ಮಾತನಾಡಿ. ಮಹಾದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುವ ಸೂಚನೆಗಳು ಕಂಡುಬರುತ್ತಿವೆ. ಆದರೆ ಆ ಅವಕಾಶವನ್ನು ಗುರುತಿಸುವುದು ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದರೆ ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ನಿಮ್ಮ ಭಕ್ತಿ ಮತ್ತು ಸಕಾರಾತ್ಮಕ ಮನೋಭಾವವು ನಿಮಗೆ ಇನ್ನಷ್ಟು ಆತ್ಮವಿಶ್ವಾಸ ನೀಡಲಿ. ಸ್ನೇಹಿತರೆ, ಈಗ ಈ ವಿಡಿಯೋದ ಅತ್ಯಂತ ಮಹತ್ವದ ಭಾಗಕ್ಕೆ ಬಂದಿದ್ದೇವೆ. ಮಕರ ರಾಶಿಯವರು ಮುಂದಿನ ಕೆಲವು ದಿನಗಳಲ್ಲಿ 3 ವಿಷಯಗಳನ್ನು ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡರೆ ಅನೇಕ ಅಡೆತಡೆಗಳನ್ನು ಸುಲಭವಾಗಿ ದಾಟುವ ಸಾಧ್ಯತೆ ಇದೆ. ಮೊದಲನೆಯದು ತಾಳ್ಮೆ. ಕೆಲವೊಮ್ಮೆ ಫಲಿತಾಂಶ ತಡವಾಗಿ ಸಿಕ್ಕರೂ ಅದು ನಿಮಗೆ ಉತ್ತಮ ರೂಪದಲ್ಲಿ ದೊರೆಯಬಹುದು. ಆದ್ದರಿಂದ ಯಾವುದೇ ಕೆಲಸದಲ್ಲಿ ಆತುರ ಪಡದೆ ಸಂಪೂರ್ಣ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಎರಡನೆಯದು ಸತ್ಯ ಮತ್ತು ಪ್ರಾಮಾಣಿಕತೆ. ಈ ಸಮಯದಲ್ಲಿ ನೀವು ಎಷ್ಟು ಪ್ರಾಮಾಣಿಕವಾಗಿ ನಡೆದುಕೊಳ್ಳುತ್ತೀರೋ ಅಷ್ಟೇ ಉತ್ತಮ ಫಲಿತಾಂಶಗಳು ದೊರೆಯುವ ಸಾಧ್ಯತೆ ಇದೆ. ಯಾವುದೇ ತಪ್ಪು ಮಾರ್ಗ ಅಥವಾ ಸುಲಭ ಹಣದ ಆಸೆಗೆ ಒಳಗಾಗಬೇಡಿ. ಮೂರನೆಯದು ದೇವರ ಮೇಲಿನ ನಂಬಿಕೆ. ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಕೆಲವೇ ನಿಮಿಷಗಳನ್ನು ಪ್ರಾರ್ಥನೆಗೆ ಮೀಸಲಿಡಿ. ಮನಸ್ಸಿನಲ್ಲಿ ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸಿಕೊಳ್ಳಿ. ಇದರಿಂದ ಮಾನಸಿಕ ಶಾಂತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಬಹುದು. ಕೆಲವರಿಗೆ ಈ ಅವಧಿಯಲ್ಲಿ ದೂರದ ಪ್ರಯಾಣದ ಅವಕಾಶ ಬರಬಹುದು. ಕೆಲವರಿಗೆ ಹೊಸ ಉದ್ಯೋಗ, ಬಡ್ತಿ ಅಥವಾ ಹೊಸ ಆದಾಯದ ಮೂಲ ದೊರೆಯುವ ಸಾಧ್ಯತೆಗಳಿವೆ. ಕುಟುಂಬದಲ್ಲಿ ಶುಭ ಕಾರ್ಯಗಳ ಕುರಿತು ಚರ್ಚೆಗಳು ಆರಂಭವಾಗಬಹುದು. ಮನೆಯ ವಾತಾವರಣ ಹಿಂದಿನಿಗಿಂತ ಹೆಚ್ಚು ಸಂತೋಷಕರವಾಗುವ ಸೂಚನೆಗಳು ಕಂಡುಬರುತ್ತಿವೆ. ಆದರೆ ಒಂದು ವಿಷಯವನ್ನು ಎಂದಿಗೂ ಮರೆಯಬೇಡಿ. ಯಾವುದೇ ವದಂತಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವ ಸುದ್ದಿಯನ್ನು ಪರಿಶೀಲಿಸದೆ ನಂಬಬೇಡಿ. ಪೊಲೀಸರು ಮನೆಗೆ ಬರುತ್ತಾರೆ ಎಂಬಂತಹ ಮಾತುಗಳನ್ನು ಭಯದ ದೃಷ್ಟಿಯಿಂದ ನೋಡುವ ಬದಲು ನಿಮ್ಮ ಜೀವನದಲ್ಲಿ ಶಿಸ್ತು, ಜವಾಬ್ದಾರಿ ಮತ್ತು ಸಕಾರಾತ್ಮಕ ಬದಲಾವಣೆ ತರಬೇಕೆಂಬ ನೆನಪಿನಂತೆ ಸ್ವೀಕರಿಸುವುದು ಉತ್ತಮ. ಮಹಾದೇವರ ಕೃಪೆ ನಿಮ್ಮ ಮೇಲೆ ಇರಲಿ. ನಿಮ್ಮ ಎಲ್ಲಾ ಒಳ್ಳೆಯ ಕಾರ್ಯಗಳಿಗೆ ಯಶಸ್ಸು ಸಿಗಲಿ. ನಿಮ್ಮ ಮನೆಗೆ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂಬುದು ನಮ್ಮ ಹಾರೈಕೆ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಹರ ಹರ ಮಹಾದೇವ್. ಓಂ ನಮಃ ಶಿವಾಯ.